ಒಂದೇ ಮನೆಯಲ್ಲಿ ಎಲ್ಲರೂ ಸೇರಿರುವುದು ಸ್ವಲ್ಪ ಕಷ್ಟನೇ, ಆದ್ರೆ ಮನುಷ್ಯರ ಜೊತೆ ಸೇರಿ ಇರುವುದು ಅದು ಸ್ವರ್ಗಕ್ಕೆ ಸಮಾನ. ಅದು ಒಂದು ಮಧ್ಯವರ್ತಿಯ ಕುಟುಂಬ. ಅತ್ತೆ ಮಾವ, ಇಬ್ಬರು ಮಗ, ಇಬ್ಬರು ಸೊಸೆಂದಿರು. ಅವರ ಮಧ್ಯೆ ಸಣ್ಣ ಸಣ್ಣ ಮಾರ್ಪಾಡುಗಳು, ಕೆಲವರಲ್ಲಾದ ಬದಲಾವಣೆ. ಅಡುಗೆ ಮನೆಯಿಂದ ವಾಸನೆ ಬರ್ತಾ ಇತ್ತು. ವೈದೇಹಿ ದೋಸೆ ಮಾಡ್ತಿದ್ರೆ ಅಂಜಲಿ ಟಿಫಿನ್ ಬಾಕ್ಸ್ ನ ರೆಡಿ ಮಾಡ್ತಾ ಇದ್ಲು. ಏನಮ್ಮ ವೈದೇಹಿ, ನನ್ಗೆ ದೋಸೆ ಹಾಕದ್ನ ಮರ್ತ್ಬಿಟ್ಟಾ? ನನ್ನ ಕರ್ದೇ ಇಲ್ಲ. ಅಯ್ಯೋ ಅತ್ತೆ, ನಿಮ್ನ ಕರಿಯದೇ ಇರ್ತೀನ, ದೋಸೆ ನಿಮ್ಗೋಸ್ಕರನೇ ಮಾಡ್ತಾ ಇದ್ದೀನಿ. ಸರಿ ಸರಿ, ಇವಾಗ ನನ್ಗ್ ಬೇಡ, ನನ್ನ ಮಕ್ಳಿಗೆ ಕೊಡು, ನಾನಿವಾಗ ಟೀ ಕುಡಿತೀನಿ. ಏನಮ್ಮ ಅಂಜಲಿ, ನಂಗ್ ಸ್ವಲ್ಪ ಟೀ ಇಟ್ಕೊಡ್ತೀಯಾ? ಸರಿ ಅತ್ತೆ, ಮಾಡ್ಕೊಡ್ತೀನಿ, ಕೂತ್ಕೊಳ್ಳಿ, ನಾನು ಟೀ ಮಾಡ್ಕೊಂಬರ್ತೀನಿ. ಹಾಗೆ ಹೇಳಿದ ತಕ್ಷಣ ಶಾರದ ಹೋಗಿ ಕೂತ್ಕೊಂಡ್ರು. ಹೀಗೆ ಸ್ವಲ್ಪ ಸಮಯದ ನಂತರ ಅಂಜಲಿ ಶಾರದನಿಗೆ ಟೀಯನ್ನು ಕೊಟ್ಲು. ಶಾರದ ತನ್ನ ಮನಸ್ಸಲ್ಲಿ, ಇಬ್ರು ನನ್ನ ಪ್ರೀತಿಯಿಂದ ನಾನು ಏನೇ ಕೇಳಿದ್ರು ಮಾಡ್ಕೊಡ್ತಿದ್ದಾರೆ. ಹೀಗೆ ಮನ್ಸಲ್ಲಿ ಆಲೋಚನೆ ಮಾಡ್ತಿದ್ರು ಶಾರದಾ. ವಿನೋದ್ ಹಾಲಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ನ ನೋಡ್ತಾ ಇದ್ದ. ಆಗ ಅಂಜಲಿ ಬಂದ್ಲು. ರೀ, ನಿಮ್ ತಾಯಿ ನನ್ನ ಕಂಡ್ರೆ ನಿಮ್ ತಾಯಿಗೆ ಆಗದೇ ಇಲ್ಲ ರೀ. ಏನೇ ಕೇಳೋದಾದ್ರೂ ಅಕ್ಕನ್ ಜೊತೆನೇ ಕೇಳ್ತಾರೆ. ಹಾಗೆಲ್ಲ ಏನೂ ಇಲ್ಲ, ಅಮ್ಮ ನಿಮ್ಮಿಬ್ಬರನ್ನ ಒಂದೇ ತರ ನೋಡ್ತಾರೆ. ಇಲ್ಲರಿ, ನೀವು ಮಾತ್ರ ಹಾಗೆ ಹೇಳೋದು. ಏನೇ ನಿರ್ಣಯನ ತಗೊಳ್ಳೋದಾದ್ರೂ ಮೊದ್ಲು ಅಕ್ಕನ್ ಜೊತೆನೇ ಕೇಳೋದು. ಅತ್ತಿಗೆ ನಿನ್ಕಿಂತ ವಯಸ್ಸಲ್ಲಿ ದೊಡ್ಡವ್ರಲ್ವಾ, ಅದ್ರಿಂದ ಅವ್ರ ಜೊತೆ ನಿರ್ಣಯನ ಕೇಳ್ತಾರೆ. ಅದ್ನ ಬಿಟ್ರೆ ಅವರಿಗೆ ಒಬ್ರು ಮೇಲು ಒಬ್ರು ಕೀಳು ಅಂತ ಏನೂ ಇಲ್ಲ. ಆದ್ರೆ ಅಂಜಲಿ ಮನ್ಸಲ್ಲಿ ಮಾತ್ರ ವೈದೇಹಿ ಮೇಲೆ ಕೋಪ ಇತ್ತು. ಯಾಕೆ ಅಂದ್ರೆ ಅವರ ಅತ್ತೆ ಅವಳನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ. ಹೀಗೆ ದಿನಗಳು ಕಳೆಯಿತು. ಅಂಜಲಿ ಸ್ವಲ್ಪ ಬದಲಾದ್ಲು. ಶಾರದಮ್ಮ ಏನೇ ಕೇಳಿದ್ರು ದುರಂಕಾರದಿಂದ ಮಾತಾಡ್ಸ್ತಾ ಇದ್ಲು. ಇದರಲ್ಲಿ ಪಕ್ಕದ ಮನೆಯ ಸಾವಿತ್ರಮ್ಮ ಮನೆಗೆ ಬಂದ್ರು. ಏನ್ ಶಾರದಾ, ಇವಾಗೆಲ್ಲ ಹೊರಗಡೆನೆ ಬರೋದಿಲ್ಲ? ಏನೂ ಇಲ್ಲ ಸಾವಿತ್ರಿ, ಇವಾಗ ನನ್ನ ಸೊಸೆ ಸ್ವಲ್ಪ ಬದ್ಲಾಗಿದ್ದಾಳೆ. ನನ್ ಜೊತೆ ದುರಂಕಾರದಿಂದ ಮಾತಾಡ್ಸ್ತಾಳೆ. ಇಬ್ರು ಸೊಸೆಂದಿರಿದ್ರೆ ಇದು ಅಭ್ಯಾಸನೇ ಶಾರದಾ. ಸರಿ, ನೀನೇನು ಇಷ್ಟೊಂದು ಆಲೋಚನೆ ಮಾಡ್ತಿದೀಯಾ? ಅಂಜಲಿನ ವೈದೇಹಿನ ಬೇರೆ ಬೇರೆ ನೋಡ್ತಾ ಇದೀಯಾ ಏನೋ? ಹಾಗೆಲ್ಲ ಏನೂ ಇಲ್ಲ ಸಾವಿತ್ರಿ, ಸ್ವಲ್ಪ ಅಂಜಲಿ ನಮ್ಮಿಂದ ದೂರ ಇದ್ದಾಳೆ. ನಾನು ಯಾವಾಗ್ಲೂ ವೈದೇಹಿನ ಹೊಗಳ್ತಾ ಇರ್ತೀನಲ್ವಾ, ಅದಕ್ಕೆ ಆಗಿರ್ಬೋದು. ಅಯ್ಯೋ ಏನೋ ಶಾರದಾ, ಸಮಸ್ಯೆ ಏನು ಅಂತ ತಿಳ್ಕೊಂಡು ಮಾತಾಡ್ಸಿದ್ರೆ ಒಳ್ಳೇದು ತಾನೇ. ಏನೋ ಸಾವಿತ್ರಿ, ನನ್ ಮನ್ಸಲ್ಲಿರೋದ್ನ ಹೇಳ್ದೆ. ಹೀಗೆ ಶಾರದಮ್ಮ ಸಾವಿತ್ರಿ ಮಾತಾಡ್ಕೊಂಡು ಹೋದ್ರು. ಶಾರದಮ್ಮ ಅಡುಗೆ ಮನೆಯಲ್ಲಿರುವ ಅಂಜಲಿ ಜೊತೆ ಮಾತಾಡ್ಬೇಕು ಅಂತ ಅಡುಗೆ ಮನೆಗೆ ಹೋದ್ರು. ಅಂಜಲಿ, ನೀನ್ ನನ್ನ ಎರಡನೇ ಸೊಸೆ ಅಲ್ಲ ಕಣಮ್ಮ, ಎರಡನೇ ಮಗಳು. ನಾನ್ ನಿನ್ನ ಮಗಳ ಹಾಗೇನೆ ನೋಡ್ಕೋತಾ ಇದ್ದೀನಿ. ನೀನು ಬದ್ಲಾಗ್ಬೇಡ, ನೀನು ಯಾವಾಗ್ಲೂ ಎಂದಿನಂತೆನೇ ಇರು. ಅತ್ತೆ, ನನಗೆ ನಿಮ್ಮ ಮೇಲೆ ಯಾವ ರೀತಿಯ ಕೋಪ ಇಲ್ಲ. ಕೆಲವೊಂದ್ಸಲ ನೀವು ಅಕ್ಕನ್ ಮಾತ್ನೇ ತಲೆ ಮೇಲೆ ಇಟ್ಕೊಂಡು ಆಡ್ತೀರಾ, ನನ್ ಮಾತ್ನ ಕೇಳದೇ ಇಲ್ಲ. ಅದಕ್ಕೇನೆ ನನ್ಗೆ ಕೆಲವೊಮ್ಮೆ ನಿಮ್ಮ ಮೇಲೆ ಬೇಜಾರಾಗಿದ್ದೇನೋ ನಿಜಾನೇ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಕಣಮ್ಮ, ನೀನ್ಯಾಕೆ ಹಂಗ ಹೇಳ್ತೀಯ? ನೀವಿಬ್ರು ನನಗೆ ಸಮಾನರೇ. ಯಾವತ್ತು ನೀನು ನಗ್ನಗ್ತಾ ಇದ್ರೆ ಮಾತ್ರ ನನಗೂ ಸಂತೋಷ. ಯಾವಾಗ್ಲೂ ಸಂತೋಷವಾಗಿರು. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು. ಆಗ ಅಲ್ಲೇ ಇದ್ದ ಭೂಷಣಂ, ಏನ್ ಶಾರದಾ, ಏನೋ ಮನೇಲೇನಾದ್ರೂ ಜಗಳನ? ಸೊಸೆ ಏನೋ ಹಾಗೆ ಮಾತಾಡ್ತಿದ್ದಾಳೆ. ನೀನು ಇಬ್ಬರು ಸೊಸೆಂದಿರ್ನ ಸಮವಾಗಿ ನೋಡು. ಏನ್ರಿ, ನೀವು ಕೂಡ ನನ್ನ ಹಾಗೇನೆ ಅರ್ಥ ಮಾಡ್ಕೊಂಡಿದ್ದೀರಾ? ನನಗೆ ಇಬ್ಬರು ಸೊಸೆಂದಿರು ಒಂದೇ ರೀತಿ, ಆದ್ರೆ ದೊಡ್ಡ ಸೊಸೆಗಿಂತ ಸಣ್ಣ ಸೊಸೆ ವಯಸ್ಸಲ್ಲಿ ಸಣ್ಣವಳಲ್ವಾ, ಅದಕ್ಕೆ ಸ್ವಲ್ಪ ಸಮಾಧಾನ ಪಡಿಸ್ತಿದ್ದೀನಿ. ನಾನು ಅವಳನ್ನ ಸರಿಯಾಗಿ ಮಾತಾಡ್ಸಿಲ್ಲ ಅಂತ ಅವಳು ಸ್ವಲ್ಪ ಬೇಜಾರ್ ಮಾಡ್ಕೋತಿದ್ದಾಳಷ್ಟೇ. ದಿನ ಶಾರದಮ್ಮನ ಹುಟ್ಟು ಹಬ್ಬ. ವೈದೇಹಿ ಮೊದ್ಲೇ ಶುಭಾಶಯ ಹೇಳಿ ತನ್ನ ಅತ್ತೆಗೆ ಒಂದು ಹೊಸ ಸೀರೆನ ತೆಗೆದುಕೊಟ್ಲು. ಅಂಜಲಿಗೆ ಈ ವಿಷಯ ಗೊತ್ತಿರ್ಲಿಲ್ಲ. ಆ ವಿಷಯ ತಿಳಿದ ನಂತರ, ಇವಳಿಗೆ ಮಾತ್ರ ಎಲ್ಲ ವಿಷಯ ಹೇಗೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಅತ್ತೆಗೋಸ್ಕರ ಏನೂ ತಗೊಂಡಿಲ್ಲ, ಎಲ್ರ ಮುಂದೆ ಏನ್ ಮಾಡೋದು, ನನಗೆ ತಾನೇ ನಾಚಿಕೆ ಆಗೋದು. ಹೀಗೆ ಮನ್ಸಲ್ಲಿ ಸಣ್ಣ ಪುಟ್ಟ ಬೇಜಾರ್ಗಳಿತ್ತು. ರಾತ್ರಿ ಶಾರದಾ ಕೇಕ್ ಕಟ್ ಮಾಡುವಾಗ ಕೂಡ ಅಂಜಲಿ ದೂರನೇ ನಿಂತಿದ್ಲು. ಹೀಗೆ ದಿನದಿಂದ ದಿನಕ್ಕೆ ಅಂಜಲಿಗೆ ವೈದೇಹಿ ಮೇಲೆ ಹೊಟ್ಟೆ ಕಿಚ್ಚು ಅಧಿಕವಾಯಿತು. ವಿನೋದ್ ಆಫೀಸಿಂದ ಮನೆಗೆ ಬಂದು ಕೂತ್ಕೊಂಡ. ಅಂಜಲಿ ವಿನೋದ್ ಬಳಿ ಹೋದ್ಲು. ನೋಡಿದ್ರ, ಮೊನ್ನೆ ಅತ್ತೆ ಬರ್ಡೇ ಅಂತ ನನಗ್ ಕೂಡ ಗೊತ್ತಿರ್ಲಿಲ್ಲ, ಆದ್ರೆ ಅಕ್ಕನಿಗೆ ಹೆಂಗ್ ಗೊತ್ತಾಯ್ತು? ಅಂಜಲಿ, ನೀನು ಪ್ರತಿ ಒಂದು ವಿಚಾರನ ಹೀಗೇನೆ ಮನ್ಸಲ್ಲಿ ಇಟ್ಕೊಂಡ್ ಮಾತಾಡ್ಬೇಡ. ಅತ್ತಿಗೆ ಎಲ್ಲರ ಹುಟ್ಟುಹಬ್ಬನ ಕೇಳಿ ತಿಳ್ಕೊತಾರೆ, ಆದ್ರೆ ನೀನು ತಿಳ್ಕೊಳ್ಳೋದಿಲ್ಲ. ನೀನ್ಯಾಕೆ ಅತ್ತಿಗೆ ರೀತಿ ತಿಳ್ಕೊಂಬಾರ್ದು? ಇವಾಗ ನನ್ಗೆ ಎಲ್ಲನೂ ಅರ್ಥ ಆಯ್ತು ರೀ. ನೀವು ಪ್ರತಿಯೊಂದಕ್ಕೂ ಅಕ್ಕನಿಗೆ ಸಪೋರ್ಟ್ ಮಾಡ್ತೀರಾ? ಅಂಜಲಿ, ನೀನಾಗೆ ತಪ್ಪು ತಿಳ್ಕೊಬೇಡ. ನಿನಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ. ಒಂದಲ್ಲ ಒಂದಿನ ಅತ್ತಿಗೆ ಬಗ್ಗೆ ನೀನು ಕೂಡ ಅರ್ಥ ಮಾಡ್ಕೋತೀಯ. ಆವಾಗ ನೀನು ಅತ್ತಿಗೆನ ಅರ್ಥ ಮಾಡ್ಕೋತೀಯ. ನೀವೆಲ್ಲರೂ ಒಂದೇ ಅಂತ ಗೊತ್ತಾಯ್ತು. ಹಾಗೆ ಅಂತ ಹೊರಟು ಹೋದ್ಲು. ವೈದೇಹಿ ಅಂಜಲಿಯನ್ನು ನೋಡಿ, ಅಂಜಲಿ, ನಿನ್ನೆ ರಾತ್ರಿ ಸರಿಯಾಗಿ ನಿದ್ರೆ ಮಾಡಿಲ್ವಾ? ಯಾಕೆ ನಿನ್ ಮುಖ ಒಂಥರ ಇದೆ? ಹಾಗೆ ಎಲ್ಲ ಏನು ಇಲ್ಲಕ್ಕ, ನಿನ್ನೆ ರಾತ್ರಿ ಸ್ವಲ್ಪ ಬೇಜಾರಾಗಿ ನಿದ್ರೆ ಬರ್ಲಿಲ್ಲ. ಹೌದಾ? ಹಂಗೆ ಬೇಜಾರಾಗುವ ರೀತಿ ಏನ್ ನಡೀತು? ಏನೇ ಇದ್ರು ನನ್ ಜೊತೆ ಹೇಳು, ನಾನ್ ನಿನ್ಗೆ ಅಕ್ಕ ಅಲ್ವಾ?
ಅಕ್ಕ, ಅತ್ತೆನ ನೀವೇ ಚೆನ್ನಾಗಿ ನೋಡ್ಕೊಳ್ಳುವ ರೀತಿ ಎಲ್ಲರೂ ಹೇಳ್ತಾ ಇದ್ದಾರೆ. ನಾನು ಈ ಮನೇಲಿ ಇದ್ದೀನಿ ಅಂತ ಯಾರು ನೋಡೋದೇ ಇಲ್ಲ. ಅದೇನಂಜಲಿ ಹಾಗೆ ಮಾತಾಡ್ತಿದೀಯಾ? ನಾವೆಲ್ಲರೂ ಒಂದೇ ಮನೇಲಿ ಇದ್ದೀವಿ. ಅತ್ತೆನ ನಾವು ಚೆನ್ನಾಗಿ ನೋಡ್ಕೊಳ್ಳೋದು ನನ್ ಕರ್ತವ್ಯ ಕೂಡ ಅಲ್ವಾ? ಅದಕ್ಕೆ ಅಂತ ಅತ್ತೆಗೆ ನನ್ ಮೇಲೆ ಪ್ರೀತಿ ಜಾಸ್ತಿ, ನಿನ್ ಮೇಲೆ ಪ್ರೀತಿ ಕಡಿಮೆ ಅಂತ ಏನು ಇಲ್ವಲ್ಲ ಅಂಜಲಿ. ನೀನು ಹಾಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನಾನೇನ್ ಮಾಡಕ್ಕಾಗುತ್ತೆ? ಅಕ್ಕ, ನಾನ್ ಏನಾದ್ರೂ ಮಾಡಕ್ಕೆ ಹೋದ್ರೆ ನನ್ಗಿಂತ ಮೊದ್ಲು ನೀವೇ ಎಲ್ಲ ಮಾಡಿ ಮುಗಿಸ್ಬಿಡ್ತೀರಾ, ಮತ್ ನಾನೇಕೆ? ಅದಕ್ಕೇನೆ ನಾನು ಯಾರಿಗೂ ಏನು ಮಾಡಿಕೊಡಲ್ಲ, ಯಾರು ನನ್ ಜೊತೆ ಏನು ಕೇಳಲ್ಲ. ನಮ್ಮ ಮೇಲೆ ಎಲ್ಲರೂ ಪ್ರೀತಿ ತೋರ್ಸ್ಬೇಕಂದ್ರೆ ನಾವು ಕೂಡ ಎಲ್ರ ಮೇಲೆ ಪ್ರೀತಿ ತೋರ್ಸ್ಬೇಕಲ್ವಾ? ಅತ್ತೆ ನಮ್ಮಿಬ್ಬರನ್ನ ಸಮಾನವಾಗಿ ನೋಡ್ಕೋತಾರೆ, ಆದ್ರೆ ಕೆಲವೊಂದ್ಸಲ ಅದು ಬೇರೆ ರೀತಿ ಅನ್ಸ್ಬೋದು. ಆದ್ರೆ ಪ್ರೀತಿ ಮಾತ್ರ ಒಂದೇ ಆಗಿರುತ್ತೆ. ಏನೋ ಅಕ್ಕ, ನನಗೆ ಹಾಗೆ ಅನ್ಸ್ತಾ ಇಲ್ಲ. ಆಮೇಲೆ ನಿನ್ನಿಷ್ಟ ಅಂಜಲಿ. ಹಾಗೆ ಅಂತ ನಾನ್ ಹೇಳ್ಬೇಕಾಗಿದ್ದು ಹೇಳಿದೀನಿ ಅಂತ ಹೊರಟು ಹೋದ್ಲು. ಅಂಜಲಿ ವೈದೇಹಿ ಹೇಳುವ ಮಾತನ್ನು ತಲೆಗೆ ಹಾಕಿಕೊಳ್ಳಲಿಲ್ಲ. ಹೀಗಿರುವಾಗ ಒಂದು ದಿನ ಅಂಜಲಿಗೆ ಜ್ವರ ಬಂದಿತ್ತು. ಅಂಜಲಿ ಯಾಕೆ ಎದ್ದಿಲ್ಲ ಅಂತ ಅವಳನ್ನು ನೋಡಲು ಅವರ ಅತ್ತೆ ರೂಮಿಗೆ ಬಂದಿದ್ರು. ಅಂಜಲಿ ಶೀತ ಕೆಮ್ಮಿನಿಂದ ನರಳ್ತಾ ಇದ್ಲು. ಅದನ್ನು ನೋಡಿ ಅವಳ ಅತ್ತೆ, ಏನಾಯ್ತಮ್ಮ ಅಂಜಲಿ, ಶೀತ ಕೆಮ್ತಾ ಜ್ವರದಿಂದಿದ್ದೀಯಾ? ಅದ ಅತ್ತೆ, ರಾತ್ರಿ ಸ್ವಲ್ಪ ತಲೆಗೆ ಸ್ನಾನ ಮಾಡ್ಬಿಟ್ಟೆ, ಸ್ವೀಟ್ ಎಲ್ಲ ತಿನ್ಬಿಟ್ಟೆ, ಅದಕ್ಕೆ ಕೆಮ್ಮು ಶೀತ ಎಲ್ಲ ಆಗ್ಬಿಟ್ಟಿದೆ. ಸರಿ ಕಣಮ್ಮ, ನಾನು ವೈದೇಹಿ ಜೊತೆ ಹೇಳಿ ಕಷಾಯ ಮಾಡಿಸ್ಕೊಂಡ್ಬರ್ತೀನಿ. ಅಡುಗೆ ಮನೆಯಲ್ಲಿರುವ ವೈದೇಹಿ ಬಳಿ ಹೋಗಿ, ಅಮ್ಮ ವೈದೇಹಿ, ಅಂಜಲಿಗೆ ಶೀತ ಜ್ವರ ಕೆಮ್ಮು ಬಂದ್ಬಿಟ್ಟಿದೆ, ಸ್ವಲ್ಪ ಕಷಾಯ ಮಾಡ್ಕೊಡಮ್ಮ. ಸರಿ ಅತ್ತೆ, ಮಾಡ್ಕೊಡ್ತೀನಿ. ಹಾಗೆ ಅಂತ ಕಷಾಯ ಮಾಡಿದ್ಲು. ಅಂಜಲಿ, ಇವತ್ ನೀನು ಯಾವ ಕೆಲ್ಸನೂ ಮಾಡದ್ ಬೇಡ, ನಾನೇ ಮಾಡ್ತೀನಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಸರಿ ಅಕ್ಕ. ಆದ್ರೆ 2 ದಿನ ಆದ್ರೂ ಕೂಡ ಅಂಜಲಿಗೆ ಜ್ವರ ಕಡಿಮೆ ಆಗ್ಲಿಲ್ಲ. ಅಂಜಲಿ, ಹಾಸ್ಪಿಟ್ಲಿಗೆ ಹೋಗೋಣ? ಅಯ್ಯೋ ಅಕ್ಕ ಬೇಡ, ನನಗೆ ಶೀತ ಕೆಮ್ಮು ಬಂದ್ರೆ 1 ವಾರ ತನಕ ಹಾಗೇನೇ ಇರುತ್ತೆ. ಅಯ್ಯೋ ಅಂಜಲಿ, ಅದಕ್ಕೆ ಅಂತ 1 ವಾರ ತನಕ ಕಷ್ಟಪಡ್ತೀಯಾ? ಅಯ್ಯೋ, ನೀನು 1 ವಾರ ತನಕ ಕಷ್ಟಪಡ್ತಾ ಇದ್ರೆ ಸರಿ ಇರು, ನಮ್ಮ ಅಮ್ಮ ನನ್ಗೆ ಶೀತ ಕೆಮ್ಮು ಬಂದ್ರೆ ಒಂದು ಕಷಾಯ ಮಾಡ್ಕೊಡ್ತಾರೆ, ಅಮ್ಮನ ಜೊತೆ ಕೇಳಿ ಮಾಡ್ಕೊಡ್ತೀನಿ. ಅವಳ ತಾಯಿಗೆ ಕಾಲ್ ಮಾಡಿ ಕಷಾಯ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ಲು. ತನ್ನ ತಾಯಿಯ ಜೊತೆ ಕೇಳಿ ಕಷಾಯವನ್ನು ಮಾಡಿಕೊಟ್ಲು. ಆವಾಗ ಅರ್ಥ ಆಯ್ತು ಅಂಜಲಿಗೆ ವೈದೇಹಿ ತನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಅಂತ. ಹೀಗೆ 2 ದಿನದಲ್ಲಿ ಅಂಜಲಿಗೆ ಶೀತ ಕೆಮ್ಮು ಕಡಿಮೆಯಾಯಿತು. ಅಕ್ಕ, ನಾನ್ ನಿಮ್ನ ತಪ್ಪಾಗಿ ತಿಳ್ಕೊಂಡೆ. ಏನಾಯ್ತು ಅಂಜಲಿ? ಅತ್ತೆ ನನ್ನ ಮಾತೆ ಕೇಳೋದು ಅಂತ ನಾನ್ ನಿಮ್ನ ತಪ್ಪು ತಿಳ್ಕೊಂಡೆ. ಎಲ್ಲರಿಗೂ ನಾನಂದ್ರೆ ಎಷ್ಟು ಇಷ್ಟ ಅಂತ ಇವಾಗ್ಲೇ ಅರ್ಥ ಆಗಿದ್ದು. ನಮ್ಮನ್ನು ಕ್ಷಮಿಸಿ ಅಕ್ಕ. ಹಾಗೆ ಅಂತ ಅಳ್ತಾ ಇದ್ಲು ಅಂಜಲಿ. ಅಯ್ಯೋ ಅಂಜಲಿ, ನೀನ್ ನನ್ ತಂಗಿ, ನನ್ ಜೊತೆ ನೀನಂಗ್ ಕ್ಷಮೆ ಕೇಳ್ತೀಯಾ? ನಾವಿಬ್ರು ಜೊತೆ ಸೇರಿ ಇದ್ರೆ ಎಲ್ಲರೂ ಸಂತೋಷ ಪಡ್ತಾರೆ. ಇನ್ ಮುಂದೆ ನಾನ್ ಚೆನ್ನಾಗಿರ್ತೀನಕ್ಕ. ಆಗ ಅಲ್ಲಿಗೆ ಶಾರದ ಬಂದು ಇವರ ಮಾತನ್ನು ಕೇಳಿ ಸಂತೋಷಪಟ್ಟು ಹೀಗೆ ಹೇಳಿದ್ರು. ಅಂಜಲಿ, ಒಂದೇ ಮನೆಯಲ್ಲಿ 2 ಸೊಸೆಂದಿರಿದ್ರೆ ಸಣ್ಣ ಪುಟ್ಟ ಜಗಳಗಳು ಬಂದೇ ಬರುತ್ತೆ. ಆದ್ರೆ ಒಬ್ಬರಿಗೊಬ್ಬರು ಹೊಂದಾಣಿಕೆಯಿಂದ ಸಂತೋಷದಿಂದ ಎಲ್ಲಾ ಕಷ್ಟಗಳನ್ನು ಹಂಚಿಕೊಂಡು ಜೀವನ ಮಾಡಿದ್ರೆ ಎಲ್ಲವೂ ಒಳ್ಳೇದೇ ಆಗುತ್ತೆ. ನೆಮ್ಮದಿ ತಾಳ್ಮೆ ಅಂತ ಇದ್ರೆ ಕುಟುಂಬ ನಿಜವಾಗ್ಲೂ ತುಂಬಾ ಸಂತೋಷವಾಗಿ ಇರುತ್ತೆ. ಇಬ್ಬರು ಅತ್ತೆಯ ಮಾತನ್ನು ಕೇಳಿ ನಗುತ್ತಾ ಅಂದಿನಿಂದ ಅವರಿಬ್ಬರು ಅನ್ಯೋನ್ಯವಾಗಿರಲಾರಂಭಿಸಿದ್ರು. ಅಂದಿನಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ, ಅಸೂಯೆ ಎಲ್ಲವೂ ದೂರವಾಯಿತು. ಮಧ್ಯೆ ಇರುವ ಅನುಬಂಧ ಇನ್ನಷ್ಟು ಜಾಸ್ತಿಯಾಯಿತು. ಒಟ್ಟಿಗೆ ಇರುವುದರಿಂದ ಮಾತಲ್ಲಿ ಮಾತ್ರವಲ್ಲದೆ ನಮ್ಮ ಮನಸ್ಸಲ್ಲಿರುವ ಪ್ರೀತಿಯಿಂದಾನೇ ಸಾಧ್ಯವಾಗುತ್ತೆ ಅಂತ ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ನೀತಿ. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆಯ ಕಥೆಯೊಂದಿಗೆ ಪುನಃ ನೋಡೋಣ. ಪಿಸ್ನಾರಿ ನಾಂಚಾರಯ್ಯನ ಮದುವೆ 2ನೇ ಭಾಗದಲ್ಲಿ ನಾಂಚಾರಯ್ಯ ತನ್ನೊಳಗೆ ತಾನೇ, ಓಹೋ, ನನ್ನ ಮನೆಯ ಕೀಯನ್ನು ನೀವೇ ಇಟ್ಕೊಂಡು ನನ್ನ ಆಟಾಡ್ಸ್ಬೇಕು ಅಂತ ಇದ್ದೀರಾ ಭಾವಂದಿರಾ? ಕೊಡ್ತೀನಿ. ನಿಮ್ಮ ಆಚಾರ ವಿಚಾರ ಅಂತ ನನ್ ಜೊತೆ ಸುಳ್ಳೇಳಿ ನನ್ನ ಕೈಯಿಂದ ಖರ್ಚನ್ನು ಮಾಡಿಸ್ಬೇಕು ಅಂತ ನೋಡ್ತೀರಾ? ನಾನು ಯಾರು ಅಂತ ನಿಮ್ಗೆ ತೋರಿಸ್ತೀನಿ. ಇವಾಗ ನೋಡಿ, ಈ ಪಿಸ್ನಾರಿ ನಾಂಚಾರಯ್ಯನ ಬುದ್ಧಿವಂತಿಕೆ. ನನ್ನ ಹೇಟನ್ನು ನಿಮ್ಮಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗೆ ಅಂತ ಆಲೋಚನೆ ಮಾಡಿದ. ನಾಂಚಾರಯ್ಯನ ಮನೆಯ ಕೀಯನ್ನು ತೋರಿಸಿ, ಬಾವಾ ಚೆನ್ನಾಗಿದ್ದೀರಾ? ನಿಮಗೆ ಬೇಕಾದ ಕೀ ನಮ್ಮ ಜೊತೆ ಇದೆ. ಹಾಗೆ ಅಂತ ಹಾಡನ್ನು ಹೇಳ್ತಾ ಇದ್ರು. ಅದನ್ನು ನೋಡಿ ನಾಂಚಾರಯ್ಯ ನಗುತ್ತಾ, ಭಾವಂದಿರೆ, ನಾನ್ ನಿಮ್ ಕೈಯಲ್ಲಿ ತಪ್ಪಿಸ್ಕೊಳ್ಳಕ್ಕೆ ಓಡಿಲ್ಲ. ಹೌದಾ? ನಿಜ. ನಾನ್ ಹೇಳದ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ಭಾವ ಯಾವಾಗ್ಲೂ ಭಾವಂದಿರು ಚೆನ್ನಾಗಿರ್ಬೇಕು ಅನ್ಕೊಳ್ಳೋದು. ಆವಾಗ ಭಾವಂದಿರು, ಅದೇನು ಭಾವಂದಿರುತ್ತಾನೆ ತನ್ನ ಭಾವ ಚೆನ್ನಾಗಿರ್ಬೇಕು ಅಂತ ಆಲೋಚನೆ ಮಾಡೋದು. ಇವಾಗ ಭಾವ ಹೇಗೆ ನಮ್ಮ ಬಗ್ಗೆ ಆಲೋಚನೆ ಮಾಡೋದು? ಭಾವಂದಿರಾ, ಒಟ್ನಲ್ಲಿ ಯಾರು ಚೆನ್ನಾಗಿದ್ರು ಎಲ್ಲರಿಗೂ ಒಳ್ಳೆತಾನೆ. ಅದಕ್ಕೇನೆ ನೀವು ಚೆನ್ನಾಗಿರ್ಬೇಕು ಅಂತ ನಾನೇ ಆಸೆ ಪಡ್ತೀನಿ. ಏನ್ ಹೇಳ್ತೀರಾ ಪುರೋಹಿತರೆ, ಹೌದು ತಾನೇ? ಹೌದು ನಾಂಚಾರಯ್ಯ. ಈ ಅತಿಯಾಗಿ ತಿನ್ನುವಂತಹ ಭಾವಂದಿರ
ಹಸಿವನ್ನು ಅಕ್ಕನ ಗಂಡನಾಗಿ ಬರುವಂತಹ ಭಾವ ತೀರಿಸ್ಬೇಕು. ಅದೇ ತಾನೇ ನಿಮ್ಮ ಆಚಾರ ಕೂಡ. ಹಾಗಿರುವಾಗ ನಮಗೂ ಕೂಡ ಕೆಲವೊಂದು ಆಚಾರ ಇದೆ. ಭಾವನಿಗೆ ಕೂಡ ಏನೋ ಒಂದು ಆಚಾರವನ್ನು ನೀವು ಮಾಡಬೇಕು. ಅದನ್ನು ಭಾವಂದಿರು ಕೂಡ ಕೇಳ್ಕೋಬೇಕು. ಅಣ್ಣ ತಮ್ಮಂದಿರಿಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು. ಪುರೋಹಿತರು ಮಾತ್ರ ಈ ಜಿಪುಣ ಅವನ ಆಲೋಚನೆಯಲ್ಲಿ ಏನೋ ಒಂದು ಆಲೋಚನೆ ಮಾಡ್ತಾ ಇದ್ದಾನೆ ಅಂತ ಮಾತ್ರ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇದನ್ನು ಹೇಗಾದ್ರೂ ಮಾಡಿ ತಡೆ ಹಿಡಿಲೇಬೇಕು ಹಾಗೆ ಅಂತ ಅಂದುಕೊಂಡ್ರು. ಆದ್ರೆ ನಾಚಾರಯ್ಯ ಅವನ ಆಚಾರದ ಬಗ್ಗೆ ಹೇಳ್ತಾ ಇದ್ದ. ಇಲ್ಲಿ ನೋಡಿ ಭಾವಂದಿರೆ, ಆವಾಗ್ಲಿಂದ ನಿಮ್ನನೇ ನೋಡ್ತಾ ಇದ್ದೀವಿ ಭಾವ. ನಮಗೂ ಕೂಡ ನಿಮ್ನ ನೋಡೋದನ್ನ ಬಿಟ್ರೆ ಬೇರೆ ಕೆಲಸನೇ ಇಲ್ಲ ಭಾವ. ನಾವು ನಿಮ್ನನೇ ನೋಡ್ತಾನೆ ಇರ್ತೀವಿ. ನನಗೆ ಕೂಡ ಬೇಕಾಗಿರೋದು ಅದೇ ತಾನೇ ಭಾವಂದಿರೆ. ನಾನು ನೀವು ಹೇಳಿದ ಹಾಗೆ, ನೀವು ಅಂದುಕೊಂಡ ಹಾಗೆ ನಿಮಗೋಸ್ಕರ ವಸ್ತುಗಳನ್ನು ತಂದು ಅಡಿಗೆ ಮಾಡಿಕೊಡಲು ನಾನು ಸಿದ್ಧವಾಗಿ ಇದ್ದೀನಿ. ಮತ್ತೆ ಯಾಕೆ ಭಾವ ಇನ್ನೂ ತಡ ಮಾಡ್ತಾ ಇದ್ದೀರಾ? ಬನ್ನಿ ಬೇಗ ನಮಗೆ ಅಡಿಗೆ ಮಾಡಿ ನಮಗೆ ಹೊಟ್ಟೆ ತುಂಬ ಊಟ ಕೊಡಿ. ನಾವು ಕೂಡ ಚೆನ್ನಾಗಿ ಊಟ ಮಾಡಿ ನಮ್ಮ ಅಕ್ಕನ ನಿಮಗೆ ಮದುವೆ ಮಾಡಿ ಕೊಡ್ತೀವಿ. ಅಂಚಾರಯ್ಯ, ಹಾಗಾದರೆ ಹೊರಡಿ, ಹೋಗಿ ವಸ್ತುಗಳನ್ನ ತಗೊಂಬಂದು ನಿಮ್ಮ ಭಾವಂದಿರಿಗೆ ಅಡಿಗೆ ಮಾಡಿ ಅವರಿಗೆ ಬಡಿಸಿ ನೋಡೋಣ. ಆನಂತರ ಮದುವೆಯಾಗಿ ಮನೆಗೋಗಿ ಸಂತೋಷವಾಗಿರಿ. ಹಾಗೆ ಅಲ್ಲ ಪುರೋಹಿತರೆ, ಈ ಭಾವಂದಿರು ಹೇಳಿದ ಹಾಗೆ ನಾನು ಕೇಳಬೇಕು ಅಂದರೆ ನನ್ನ ಆಚಾರದ ಪ್ರಕಾರ ನಾನು ಕೇಳೋದನ್ನ ಅವ್ರು ಮಾಡಿಕೊಡ್ಬೇಕು. ಅವರಿಬ್ಬರು 2 ರೀತಿಯ ಸ್ನಾನವನ್ನು ಮಾಡಬೇಕು. ಏನು 2 ರೀತಿ ಸ್ನಾನನಾ? ಇನ್ನು ಅರ್ಥ ಆಗಿಲ್ವ ಪುರೋಹಿತರೆ? ಹೀಗಾದ್ರೆ ಹೇಗೆ? ಏನು ಪುರೋಹಿತರೆ ನೀವು, ನಿಮಗೆ ಹುಡುಗಿಯ ಕಡೆಯಿಂದ ಆಚಾರ ಅರ್ಥ ಆಗಿದ ರೀತಿ ನನ್ನ ಕಡೆ ಇರುವ ಆಚಾರ ಇನ್ನೂ ಅರ್ಥ ಆಗಲಿಲ್ಲವೇ? ನೀವು ಕೂಡ ಇದ್ದಕ್ಕಿದ್ದಂಗೆ ಇವ್ರ ಜೊತೆನೇ ಸೇರ್ಬಿಟ್ರಿ. ಆ ಮಾತನ್ನು ಕೇಳಿ ಅವನು ಕೂಡ ಗೊಂದಲಕ್ಕೀಡಾದ. ಇಲ್ಲ ನಾಂಚಾರಯ್ಯ, ನೀವ್ಯಾಕೆ ಹಾಗೆ ಹೇಳ್ತೀರಾ? ನಾನು ನಿಮ್ಮ ಕಡೆಯವನು. ನೀವು ಮದುವೆಯನ್ನು ಮಾಡಿಕೊಂಡು ಸಂತೋಷವಾಗಿದ್ರೆ ನನಗೂ ಕೂಡ ಸಂತೋಷ ತಾನೇ. ಸರಿ ಪುರೋಹಿತರೆ, ಇವಾಗ ನನ್ನ ಆಚಾರದ ಬಗ್ಗೆ ನಾನು ಕೂಡ ಹೇಳ್ತೀನಿ, ಕೇಳ್ಕೊಳ್ಳಿ. ನನ್ನ ಭಾವಂದಿರು ಹೇಳಿದ ಹಾಗೆ ನಾನು ಮಾಡಬೇಕು ಅಂದರೆ ನನ್ನ ಭಾವಂದಿರು ನನ್ನ ಎತ್ತಿನ ಗಾಡಿಯಲ್ಲಿ ಕರ್ಕೊಂಡು ಹೊಲಕ್ಕೆ ಹೋಗಬೇಕು. ನಾನು ದನದ ಮೂತ್ರದಿಂದ ಇವರಿಗೆ ಸ್ನಾನ ಮಾಡಿಸ್ಬೇಕು, ದನದ ಸೆಗಣಿಯಿಂದ ಇವರಿಗೆ ಸ್ನಾನ ಮಾಡಿಸ್ಬೇಕು. ಆವಾಗಲೇ ನಮ್ಮ ಆಚಾರ ಪೂರ್ತಿಯಾಗೋದು. ಇದೇ ನಮ್ಮ ಆಚಾರ, ನೀವೇ ಆಲೋಚನೆ ಮಾಡ್ಕೊಳ್ಳಿ. ಹಾಗೆ ಹೇಳಿದಾಗ ಭಾವಂದಿರಿಬ್ಬರು ಪುರೋಹಿತರನ್ನು ನೋಡಿದ್ರು. ಪುರೋಹಿತರು ತನ್ನೊಳಗೆ ತಾನೇ, ಈ ಪಿಸ್ನಾರಿ ನಾಂಚಾರಯ್ಯ ಹಿಡ್ದ ನೋಡು ಒಂದು ಹಿಡಿತಾನ. ಇವರಿಬ್ರು ಅಲ್ಲೋಗಿ ಸ್ನಾನ ಮಾಡ್ಬೇಕಾ? ಆಗ ಹೊಲಕ್ಕೆ ಹೋಗ್ಬೇಕು. ಇಷ್ಟೊಂದು ದಪ್ಪವಾಗಿರುವ ಅಣ್ಣ ತಮ್ಮಂದಿರು ಅಷ್ಟು ದೂರ ನಡೀತಾರಾ? ನಾಂಚಾರಯ್ಯ ಇವರಿಗೆ ಅಡಿಗೆ ಮಾಡಿ ಆದ್ರೂ ಕೊಡ್ತಾರಾ? ಇವಾಗ ಈ ಮದ್ವೆನೂ ನಡೆಯಲ್ಲ, ನಾವು ಇಲ್ಲಿಂದ ಕಳಿಸ್ಕೊಳ್ಳೋದೇ ಒಳ್ಳೇದು. ಆ ಮಾತನ್ನು ಕೇಳಿ ಅಣ್ಣ ತಮ್ಮಂದಿರಿಬ್ಬರು ಒಬ್ಬರನ್ನು ಒಬ್ಬರು ನೋಡಿಕೊಂಡ್ರು. ಅವರನ್ನು ನೋಡಿದಂತಹ ನಾಂಚಾರಯ್ಯ ಮನಸ್ಸೊಳಗೆ ತುಂಬಾ ಸಂತೋಷ ಪಡ್ತಿದ್ದ. ಬಾವಾ, ಈ ಮನೆಯಿಂದ ಹೊಲ 3 ಕಿಲೋಮೀಟರ್ ದೂರದಲ್ಲಿದೆ. ದೂರ ನಡಿಬೇಕಂದ್ರೆ ಅಬ್ಬಾ ನಮ್ಮಿಂದ ಆಗಲ್ಲ ಬಾವ. ಎತ್ತಿನ ಗಾಡಿಯಲ್ಲಿ ಅಲ್ಲ, ಗೂಡ್ಸ್ ಗಾಡಿಯಲ್ಲಿ ಬೇಕಾದ್ರೆ ಕರ್ಕೊಂಡೋಗ್ತೀವಿ ಬಾವ. ಆದರೆ ಬಾವ, ನಮಗೆ ಇಷ್ಟು ದೂರ ಎಲ್ಲ ಬರಲಿಕ್ಕೆ ಆಗದೇ ಇಲ್ಲ ಬಾವ. ಆದರೆ 1-2 ಅಡಿ, 3 ಅಡಿ, ಅಮ್ಮಮ್ಮ ಅಂದರೆ 20 ಹೆಜ್ಜೆ ಬೇಕಾದರೂ ನಡಿತೀವಿ. 3 ಕಿಲೋಮೀಟರ್ ನಡಿಬೇಕಂದ್ರೆ ನಿಮ್ಮನ್ನ ಕೈ ಮುಗ್ದು ಕೇಳ್ಕೊತೀನಿ. ಆ ಮಾತನ್ನು ಕೇಳಿದ ತಕ್ಷಣ ನಾಂಚಾರಯ್ಯ ಒಳಗೊಳಗೆ ಸಂತೋಷ ಪಡ್ತಿದ್ದ. ಹಾಗೆಲ್ಲ ಹೇಳ್ಬಾರ್ದು ಭಾವಂದಿರೆ, ನಿಮ್ಮ ಅಕ್ಕನಿಗೆ ಮದ್ವೆ ಆಗ್ಬೇಕಾ ಬೇಡ್ವಾ? ಪುರೋಹಿತರೆ, ಇವರಿಗೆ ಅರ್ಥ ಆಗುವ ರೀತಿ ನೀವೇ ಹೇಳಿ. ನೋಡಿ ನಾಂಚಾರಯ್ಯ, ಇವರಿಗೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ವಾ, ನೀವು ಸುಮ್ಮನೆ ವೈದೇಹಿನ ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಡೋಗಿ. ಅದೆಲ್ಲ ಹೇಗೆ ಆಗುತ್ತೆ ಪುರೋಹಿತರೆ? ಆಚಾರ ಅಂದ ಮೇಲೆ ಆಚಾರ ನಡಿಲೇಬೇಕಲ್ವಾ? ಸರಿ, ಬೇಗ ಎತ್ತಿನ ಗಾಡಿನ ಕಟ್ಟಿ ನಾವು ಹೊಲಕ್ಕೆ ಹೋಗ್ಬೇಕು. ಹೀಗೆ ನಾಂಚಾರಯ್ಯ ಹಠ ಮಾಡಿದ್ರು. ಭಾವಂದಿರು ಎಷ್ಟೇ ಕೇಳಿದ್ರು ಕೂಡ ಅವನು ಸಮಾಧಾನ ಆಗಲಿಲ್ಲ. ನನ್ನನ್ನು ಹೊಲಕ್ಕೆ ಎತ್ತಿನ ಗಾಡಿಯಲ್ಲಿ ಕರ್ಕೊಂಡೇ ಹೋಗ್ಬೇಕು, ನಾನು ಅವರಿಗೆ ಸಗಣಿಯಲ್ಲಿ ಸ್ನಾನವನ್ನು ಮಾಡಿಸ್ಲೇಬೇಕು ಅಂತ ನಾಂಚಾರಯ್ಯ ಹಠ ಮಾಡಿ ಕೂತಿದ್ರು. ಏನ್ ಬಾವ ನೀವು, ನಾವು ಎಷ್ಟು ಹೇಳಿದ್ರು ನೀವು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಹೊಲದ ತನಕ ಎತ್ತಿನ ಗಾಡಿನ ಎಳ್ಕೊಂಡು ಹೋಗ್ಬೇಕು ಅಂದ್ರೆ ನನ್ನಿಂದ ಆಗಲ್ಲ. ಇವಾಗ ಮದ್ವೆ ಮಾಡ್ಕೊಳ್ಳೋದು ಮಾಡದೆ ಬಿಡೋದು ನಿಮ್ಮಿಷ್ಟ. ಆವಾಗ ನಾಂಚಾರಯ್ಯನಿಗೆ ಕೋಪ ಬಂತು. ಸಾಂಬಯ್ಯ, ಹೋಗಿ ಗಾಡಿಯನ್ನು ಎಳ್ಕೊಂಬನ್ನಿ. ಸಾಂಬಯ್ಯ ಕೂಡ ಏನು ಮಾಡಲು ಸಾಧ್ಯವಾಗದೆ ಎತ್ತಿನ ಗಾಡಿಯನ್ನು ಎಳ್ಕೊಂಡೇ ಬಂದರು. ತುಂಬಾ ಸಂತೋಷ ಸಾಂಬಯ್ಯ. ಇವಾಗ ನನ್ನ ಆಸೆ ಹೇಗೆ ನೆರವೇರ್ಬೇಕು ಅಂತ ಇದ್ದೀನೋ ಅದೇ ರೀತಿ ನಿಮ್ಮ ಆಸೆ ಕೂಡ ನೆರವೇರ್ಬೇಕಲ್ವಾ? ಮೊದಲು ನನ್ನ ಕೆಲಸವನ್ನು ಮುಗಿಸಿಕೊಳ್ಳುತ್ತೇನೆ. ಆನಂತರ ನೀವು ಕೇಳಿದ ಹಾಗೆ ನಿಮಗೆ ಹೊಟ್ಟೆ ತುಂಬ ಅಡಿಗೆ ಮಾಡಿ ಕೂಡ ಹಾಕ್ತೀನಿ.
ಅಳಿಯಂದ್ರು ನನ್ನನ್ನು ಕ್ಷಮಿಸ್ಬೇಕು, ನಾನು ನಿಜ ಏನು ಅಂತ ಹೇಳ್ಬಿಡ್ತೀನಿ. ಹಾಗೆ ಅಂತ ಶಾಂಬಯ್ಯ ಹೇಳಿದ ತಕ್ಷಣ ಪುರೋಹಿತರು ಭಯಪಡಲಾರಂಭಿಸಿದ್ರು. ಅಯ್ಯಯ್ಯೋ, ಈ ಇಬ್ಬರು ಮಕ್ಕಳು ನನ್ನ ಮಕ್ಕಳು ಅಂತ ಮಾತ್ರ ಇವನಿಗೆ ಗೊತ್ತಾದ್ರೆ ಇವನನ್ನ ಸುಮ್ಮನೆ ಬಿಡ್ತಾನ, ಇಲ್ಲಿಂದ ಓಡೋಗ್ಲೇಬೇಕು. ಹಾಗೆ ಅಂತ ಪುರೋಹಿತರು ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ನೋಡುವಾಗ ಅವರ ಪಂಚೆಯನ್ನು ಎಳೆದು ಹಿಡ್ಕೊಂಡ ನಾಂಚಾರಯ್ಯ. ಎಲ್ಲಿಗೆ ಹೋಗ್ತೀರಾ ಪುರೋಹಿತರೇ, ನಿಮ್ಮ ಪಂಚೆ ಇವಾಗ ನನ್ನ ಕೈಯಲ್ಲಿದೆ, ಹುಷಾರಾಗಿರಿ. ನೀವಿವಾಗ ತಪ್ಪಿಸ್ಕೋಬೇಕು ಅಂತ ನೋಡಿದ್ರೆ ನಿಮ್ಮ ಪಂಚೆ ಬಿಚ್ಚೋಗುತ್ತೆ, ಆಮೇಲೆ ನಿಮ್ ಗೌರವನೇ ಹೋಗುತ್ತೆ, ಆಮೇಲೆ ನಿಮ್ಮಿಷ್ಟ. ನೀವು ಒಳಗೆ ಏನು ಹಾಕೋದಿಲ್ಲ ಅಂತ ಕೂಡ ನನಗೆ ಗೊತ್ತಾಯ್ತು. ಹಾಗೆ ಹೇಳಿದಾಗ ಕೋತಿ ಹಾಗೆ ಮುಖ ಇಟ್ಕೊಂಡ್ರು ಪುರೋಹಿತರು. ನಿಜ ಹೇಳಿ ಸಾಂಬಯ್ಯ. ಅಪ್ಪ, ಹೀಗೆ ದಪ್ಪವಾಗಿ ನಿಂತಿರುವ ಈ ಮಕ್ಕಳು ನನ್ನ ತಮ್ಮನ ಮಕ್ಕಳಲ್ಲ, ಇದು ನಿನ್ನ ಎದುರಿಗೆ ನಿಂತಿದ್ದಾರಲ್ಲ ಪುರೋಹಿತರ ಮಕ್ಕಳು. ನಾಂಚಾರಯ್ಯ ಕೋಪದಿಂದ ಪುರೋಹಿತರನ್ನು ನೋಡಿ, ಹೇಳಿ ಪುರೋಹಿತರೇ, ಸಾಂಬಯ್ಯ ಹೇಳುವುದು ನಿಜನಾ? ನಾಂಚಾರಯ್ಯ, ಅವರು ನನ್ನ ಮಕ್ಕಳೇ. ಅವರು ಅತಿಯಾಗಿ ತಿಂತಾರಲ್ವಾ, ಅವರಿಗೆ ತಂದಾಕಲು ನನ್ನಿಂದ ಸಾಧ್ಯವಾಗದೆ ಈ ರೀತಿ ಮಾಡಿದೆ. ಆದ್ರೆ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಸರಿಯಾಗಿ ಮಾಡಿದ್ರಿ. ನಿಮ್ಮ ಬುದ್ಧಿವಂತಿಕೆ ಅಮೋಘ. ಮುಂದೆ ಮಾಡಿದ ತಪ್ಪಿಗೆ ಶಿಕ್ಷೆ. ಇವಾಗ್ಲೇ ನಿಮಗೂ ವೈದೇಹಿಗೂ ಮದುವೆಯನ್ನು ಮಾಡಿಸ್ತೀನಿ. ಆಮೇಲೆ ನಿಮ್ಗೆ ಮಗು ಹುಟ್ಟದಲ್ಲ, ಆ ಮಗುಗೂ ಉಚಿತವಾಗಿ ಹೆಸರಿಡ್ತೀನಿ. ಅಷ್ಟು ಮಾತ್ರ ಅಲ್ಲ ಪುರೋಹಿತರೆ, ಗೊತ್ತಿರುವವರಿಗೆ ಉಚಿತವಾಗಿ ಪಿಂಡವನ್ನಿಡಬೇಕು. ಖಂಡಿತ ನಾಂಚಾರಯ್ಯ, ನೀನು ಯಾರಿಗೆ ಏನ್ ಮಾಡ್ಬೇಕು ಅಂತ ಹೇಳ್ತೀಯೋ ಅದನ್ನೆಲ್ಲ ಉಚಿತವಾಗಿ ಮಾಡ್ತೀನಿ. ಸರಿ ಸರಿ, ನಿನ್ನ ಮಕ್ಕಳು ಸ್ವಲ್ಪ ದೂರ ಆದ್ರೂ ನನ್ನ ಎತ್ತಿನ ಗಾಡಿಯಲ್ಲಿ ಕರ್ಕೊಂಡೋಗ್ತೀವಿ ಅಂತ ಹೇಳಿದ್ರಲ್ವಾ, ಬಾವಾ ಇನ್ನೂ ನಮ್ಮನ್ನು ಕ್ಷಮಿಸಿಲ್ವಾ? ಇವಾಗ ಅವರನ್ನು ಕ್ಷಮಿಸಿ ಬಿಟ್ಬಿಡು ನಾಂಚಾರಯ್ಯ. ಕ್ಷಮಿಸ್ತೀನಿ. ನನಗೆ ಮದ್ವೆ ಆದ್ಮೇಲೆ ನನ್ನ ಹೆಂಡತಿನ ಆ 20 ಅಡಿಯಾದ್ರೂ ಕರ್ಕೊಂಡೋಗ್ಬೇಕು. ಪುರೋಹಿತರು ಅವರ ಮಕ್ಕಳ ಕಡೆಗೆ ನೋಡಿದ್ರು. ಅವರ ಮಕ್ಕಳು ಕೂಡ ಮಾಡಿದ್ದ ತಪ್ಪಿಗೆ ಸರಿ ಅಂತ ಒಪ್ಪಿಕೊಂಡ್ರು. ಆ ನಂತರ ವೈದೇಹಿಗೂ ನಾಂಚಾರಯ್ಯನಿಗೂ ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ನಾಂಚಾರಯ್ಯ ಹಸಿ ಮಣೆ ಮೇಲೆ ಕೂತಿದ್ದ. ವೈದೇಹಿ ಕೂಡ ಬಂದು ಕೂತ್ಲು. ಪುರೋಹಿತರು ಮಂತ್ರವನ್ನು ಹೇಳಿದ್ರು. ನಾಂಚಾರಯ್ಯ ಕೂಡ ಅವಳಿಗೆ ತಾಳಿ ಕಟ್ಟಿದ. ವೈದೇಹಿ ನಾಂಚಾರಯ್ಯ ಎತ್ತಿನ ಗಾಡಿಯನ್ನು ಹತ್ತಿದ್ರು. ಪುರೋಹಿತರು ಮಕ್ಕಳಾದ ಇಬ್ಬರು ಕೂಡ ಎತ್ತಿನ ಗಾಡಿಯನ್ನು ಅವರು ಹೇಳಿದ ಹಾಗೆ ರಸ್ತೆಯಲ್ಲಿ ಎಳ್ಕೊಂಡೋದ್ರು. ನಾಂಚಾರಯ್ಯ ಸಂತೋಷದಿಂದ ಗಾಡಿಯನ್ನು ಹತ್ತಿ ಎಲ್ಲ ಜನರು ಅವನಿಗೆ ನೋಡಿ ಟಾಟಾ ಮಾಡುವ ಹಾಗೆ ಅವನು ಎಲ್ಲರಿಗೂ ಟಾಟಾ ತೋರಿಸಿದ. ಆದ್ರೆ ನಿಜವಾಗ್ಲೂ ಅಲ್ಲಿ ಯಾರು ಕೂಡ ಇರಲಿಲ್ಲ. ಊರಲ್ಲಿ ಜನ ಯಾರು ಇಲ್ಲ ರೀ, ಇದ್ದಾರೆ ಅಂತ ಅನ್ಕೊಂಡು ಟಾಟಾ ಮಾಡೋದು ಅಷ್ಟೇ. ಪುರೋಹಿತರ ಮಕ್ಕಳು ತುಂಬಾ ಆಯಾಸವಾಗಿ ಒಂದು ಕಡೆ ಗಾಡಿಯನ್ನು ನಿಲ್ಸಿದ್ರು. ಪುರೋಹಿತರು ಮಕ್ಕಳ ಕಡೆ ಬಂದ್ರು. ಹೇಳಿದ ಹಾಗೆ 20 ಅಡಿ ಎಳ್ಕೊಂಡ್ಬಂದಿದೀವಿ, ಇನ್ನು ನಮ್ಮಿಂದ ಆಗಲ್ಲ. ಹಾಗೆ ಮಾತಾಡ್ಕೊಂಡು ಅವರಿಬ್ಬರು ಸ್ವಯತಪ್ಪಿ ಕೆಳಗೆ ಬಿದ್ರು. ಪುರೋಹಿತರೆ, ಏನ್ ನೋಡ್ತಾ ಇದ್ದೀರಾ? ಇದೇ ಗಾಡಿಯಲ್ಲಿ ನಿಮ್ ಮಕ್ಕಳನ್ನ ಎತ್ತಾಕೊಂಡು ಹಾಸ್ಪಿಟ್ಲಿಗೆ ಹೋಗಿ ನಾವಿನ್ನು ಮನೆಗೆ ಹೋಗ್ತೀವಿ. ನಾಂಚಾರಯ್ಯ ವೈದೇಹಿಯನ್ನು ಕರೆದುಕೊಂಡು ಮನೆಗೆ ಹೋದ್ರು. ವೈದೇಹಿ ಆ ಹಾಳಾಗಿರುವ ಹಳೆಯ ಮನೆಯನ್ನು ನೋಡಿ ಕೋಪಪಟ್ಲು. ಇಲ್ಲೇ ಇರು ವೈದೇಹಿ, ನಾನ್ ಬರ್ತೀನಿ. ಹಾಗೆ ಅಂತ ನಾಂಚಾರಯ್ಯ ಮನೆಯೊಳಗೆ ಹೋಗಿ ಆರತಿ ತಟ್ಟೆಯನ್ನು ತೆಗೆದುಕೊಂಡು ತನ್ನ ಹೆಂಡತಿಗೆ ಆರತಿ ಮಾಡಲು ಹೊರಗೆ ಬಂದ. ವೈದೇಹಿ, ನನಗೆ ಯಾರೂ ಇಲ್ಲ ವೈದೇಹಿ, ನನಗೆ ಇನ್ಮುಂದೆ ಎಲ್ಲವೂ ನೀನೆ. ಹಾಗೆ ಅಂತ ಹೆಂಡತಿನ ಕರ್ಕೊಂಡು ಒಳಗೆ ಹೋದ. ಮನೆಯೊಳಗೆ ಹೋಗಿ ನೋಡಿದ್ರೆ ಆಶ್ಚರ್ಯವಾಗಿತ್ತು. ಮನೆ ಅಷ್ಟೊಂದು ಶುದ್ಧವಾಗಿ ಎಲ್ಲಾ ಸೌಕರ್ಯಗಳು ಕೂಡ ಇತ್ತು. ಅದನ್ನು ನೋಡಿ ವೈದೇಹಿ ತುಂಬಾನೇ ಸಂತೋಷಪಟ್ಟು ನಿಂತಿದ್ಲು. ವೈದೇಹಿ, ಮನೆ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ ರೀ. ಹೊರಗಡೆಯಿಂದ ನೋಡಿದ್ರೆ ಹಳೆಯ ಮನೆ, ಒಳಗ್ ಬಂದ್ ನೋಡಿದ್ರೆ ಶ್ರೀಮಂತಿಕೆಯ ಮನೆ. ನಿಮ್ನ ನೋಡಿದ್ರೆ ಯಾರು ಜಿಪುಣ ಅಂತ ಹೇಳದೇ ಇಲ್ಲ. ನೀನು ಮಾತ್ರ ಅಲ್ಲ ವೈದೇಹಿ, ನನ್ನ ನೋಡುವ ಪ್ರತಿಯೊಬ್ರು ಕೂಡ ನಾನು ಜಿಪುಣ ಅಂತಾನೆ ಹೇಳೋದು. ಇದೇ ನಾಂಚಾರಯ್ಯನ ಮದುವೆಯ ಕತೆ. ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀವಿ. ಈ ಕತೆ ಸಕ್ಸಸ್ ಆದ್ರೆ ನಾಂಚಾರಯ್ಯನ ಮದುವೆಯ ಜಿಪುಣ ಜೀವನ ಹೇಗಿದೆ ಅಂತ ಮುಂದೆ ಸಾಗೋಣ. ಹೀಗೆ ವೈದೇಹಿ ನಾಂಚಾರಯ್ಯ ಸಂತೋಷವಾಗಿ ಮಾತಾಡ್ತಾ ಇದ್ರು.